ಕೇಂದ್ರ ಸರ್ಕಾರದ ವಿರುದ್ಧದ ಕಾಂಗ್ರೆಸ್ಸಿಗರ ಟೀಕೆಗಳಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ತೆರಿಗೆ ಪಾಲಿನಲ್ಲಿ ಅನ್ಯಾಯ ಆಗಿದೆ ಅಂತ ರಾಜ್ಯ ಸರ್ಕಾರ ದೂರುತ್ತಿತ್ತು. ಆದ್ರೀಗ 16ನೇ ಹಣಕಾಸು ಆಯೋಗ ಕರ್ನಾಟಕಕ್ಕೆ ಶೇಕಡಾ 4.13 ತೆರಿಗೆ ಪಾಲು ಹಂಚಿಕೆಗೆ ಶಿಫಾರಸು ಮಾಡಿದೆ. ಈ ಮೂಲಕ ರಾಜ್ಯಕ್ಕೆ 2026-27ನೇ ಸಾಲಿನಲ್ಲಿ 63,000 ಕೋಟಿ ತೆರಿಗೆ ಪಾಲು ದೊರೆಯಲಿದೆ. ಇನ್ನು ಮುಂದೆ ರಾಜಕೀಯವಾಗಿ ಕೇಂದ್ರವನ್ನ ಟೀಕೆ ಮಾಡೋದನ್ನ ಬಿಡಬೇಕು. ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ನಿರಾಶೆ ಏನೂ ಆಗಿಲ್ಲ. ವಿಕಸಿತ ಭಾರತ ಗುರಿ ಸಕಾರಕ್ಕೆ ಇದು ಪೂರಕವಾಗಿದೆ. ಮೋದಿ ನೇತೃತ್ವದಲ್ಲಿ ಈ ಬಜೆಟ್ ಸ್ಪಷ್ಟ ದಿಕ್ಸೂಚಿ ತೋರಿದೆ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ರು. ಬಟ್ ಇವರು ಪಾರ್ಟ್ ಆಫ್ ದ ಗವರ್ಮೆಂಟ್ ಸಮರ್ಥನೆ ಮಾಡ್ಕೋಬೇಕು. ಬಟ್ ಇನ್ನು ಏನೋ ಬೇಕಾಗಿತ್ತು ನಮ್ಗೆ ಅಂತ ಅನ್ಸುತ್ತೆ. ಬಾಂಗ್ಲಾ ಪಾಕ್ ಮೇಲೂ ಬಜೆಟ್ ಹೊಡೆತ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ಜವಳಿ ಉದ್ಯಮಗಳ ಮೇಲೆ ಭಾರತ ಆರ್ಥಿಕ ದಾಳಿ ಆರಂಭಿಸಿದೆ. ಬಜೆಟ್ ನಲ್ಲಿ ಜವಳಿ ಸಚಿವಾಲಯಕ್ಕೆ 5,272 ಕೋಟಿ ಅನುದಾನವನ್ನ ಮೀಸಲಿಡಲಾಗಿದೆ. ಇದು ಕಳೆದ ವರ್ಷಕ್ಕಿಂತ 19% ಹೆಚ್ಚಳ ಕಂಡಿದೆ. ಇದರರ್ಥ ಭಾರತವು ಕಚ್ಚಾ ವಸ್ತುಗಳಿಂದ ಹಿಡಿದು ಸಿದ್ಧ ಉಡುಪುಗಳವರೆಗೆ ಸಂಪೂರ್ಣ ಜವಳಿ ಸರಪಳಿಯನ್ನ ದೇಶದೊಳಗೆ ಬಲಪಡಿಸಲು ಮುಂದಾಗಿದೆ. ಇದರ ಎಫೆಕ್ಟ್ ಬಾಂಗ್ಲಾ ಪಾಕ್ ಮೇಲೆ ಬಿದ್ದಿದೆ. ಭಾರತ ಹೊಸ ಜವಳಿ ಯೋಜನೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಾಗಲಿದೆ. ಮೌಲ್ಯವರ್ಧಿತ ಉತ್ಪನ್ನಗಳ ರಫ್ತಿಗೆ ಹೆಚ್ಚು ಒತ್ತು ನೀಡಿದರೆ ನೂಲಿನ ಲಭ್ಯತೆ ಕಡಿಮೆಯಾಗಬಹುದು ಅಥವಾ ವೆಚ್ಚ ಹೆಚ್ಚಾಗಬಹುದು. ಈ ಬಿಕ್ಕಟ್ಟನ್ನ ಬಾಂಗ್ಲಾ ಎದುರಿಸಲಿದೆ. ಇನ್ನು ಭಾರತದ ಗ್ರಾಮೀಣ ಕ್ಲಸ್ಟರ್ ಆಧಾರಿತ ಆಧುನೀಕರಣ ಮತ್ತು ಸುಂಕರಹಿತ ಮಾರುಕಟ್ಟೆ ಪ್ರವೇಶದ ಮುಂದೆ ಬೆಲೆ ಸ್ಪರ್ಧೆಯಲ್ಲಿ ಪಾಕಿಸ್ತಾನ ಹಿಂದೆ ಬೀಳ್ತಕ್ಕಂತ ಸಾಧ್ಯತೆ ಇದೆ. ಖ್ಯಾತ ಉದ್ಯಮಿ ಸಿಜೆ ರಾಯ್ ಆತ್ಮಹತ್ಯೆಗೂ ಮುನ್ನ ಡೆತ್ ನೋಟ್ ಬರೆದಿಟ್ಟಿರೋದು ಬೆಳಕಿಗೆ ಬಂದಿದೆ. ನಾನು ಎಕ್ಸ್ಟ್ರೀಮ್ ಸ್ಟೆಪ್ ತೆಗೆದುಕೊಳ್ತಿದ್ದೀನಿ, ನನ್ನನ್ನ ಕ್ಷಮಿಸಿ ಅಂತ ಬರೆದಿದ್ದಾರೆ. ಏನೋ ತಮಗೆ ಯಾರಿಂದ ಎಷ್ಟೆಷ್ಟು ಹಣ ಬರಬೇಕೆಂಬ ವಿವರ, ತಮ್ಮ ವ್ಯವಹಾರವನ್ನ ಯಾರು ನೋಡಿಕೊಳ್ಬೇಕು, ತಮ್ಮ ಉದ್ಯಮ ವ್ಯವಹಾರದ ಉತ್ತರಾಧಿಕಾರಿಗಳು ಯಾರಾಗಬೇಕು ಎಂಬುದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರಂತೆ. ಈ ಹಿಂದಿನಿಂದಲೂ ಕಾನ್ಫಿಡೆಂಟ್ ಗ್ರೂಪ್ ಜೊತೆ ಇದ್ದವರನ್ನ ಕೈ ಬಿಡಬಾರದು, ಅವರೆಲ್ಲ ನಂಬಿಕಸ್ಥ ವ್ಯಕ್ತಿಗಳು, ಅವರನ್ನ ಜೊತೆಯಲ್ಲೇ ಇಟ್ಕೊಳ್ಬೇಕು ಅಂತ ಉಲ್ಲೇಖಿಸಿದ್ದಾರೆ. ರಾಯ್ ಅವರ ಈ ಒಂದು ಡೆತ್ ನೋಟ್ ಈ ಒಂದು ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ಕೊಟ್ಟಿದೆ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.